ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಇಲ್ಲೊಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ಮಸಾಲ ಹುರಿಯೋಕೆ. ಮಸಾಲ ಅಂದ್ರೆ ಪಲಾವ್ ಎಲೆ ಹಾಕ್ಕೊಂಡಿನಿ, ಚಕ್ಕೆ ಹಾಕ್ಕೊಂಡಿನಿ, ಆಮೇಲೆ ಜೀರಿಗೆ ಮತ್ತು ಸೋಂಪು ಕಾಳು ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಇದ್ರ ಜೊತೆ ಇಂಗನ್ನು ಹಾಕ್ಕೋಬೋದು. ನಾನು ಆನಿಯನ್ ಹಾಕ್ಕೊಂಡಿನಿ. ಇಷ್ಟು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೋರಿ, ಇಲ್ಲಾಂದ್ರೆ ನೀವು ಕಟ್ ಮಾಡ್ಕೊಂಡು ಪೀಸ್ ಹಾಕ್ಕೊಳ್ಳಂಗಿದ್ರೆ ಅದನ್ನು ಯೂಸ್ ಮಾಡ್ಬೋದು. ನನ್ನ ಕಡೆ ಪೇಸ್ಟ್ ಇತ್ತು, ನಾನು ಪೇಸ್ಟ್ ಹಾಕ್ಕೊಂಡಿನಿ. ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇದನ್ನೆಲ್ಲ ಫ್ರೈ ಮಾಡ್ಕೊರಿ. ಒಂದು ಸ್ವಲ್ಪ ಆನಿಯನದ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ನೀವು ಟೊಮ್ಯಾಟೊ ಹಾಕೋರಿ. ಟೊಮ್ಯಾಟೊ ಹಾಕ್ಕೊಂಡು ಇಲ್ಲೇ ಒಂದು ಬೌಲ್ನಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದು ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡು ಅದಾದಮೇಲೆ ಇದು ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಪನ್ನೀರ್ದು ಗ್ರೇವಿ ರಿಚ್ ಆಗಿ ಬರೋಕೆ ಇದೊಂದು ಸೀಕ್ರೆಟ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡೀನಿ, ಗಟ್ಟಿ ಮೊಸರು. ಆಮೇಲೆ ಅದು ಪನ್ನೀರ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ಒಂದು 4-5 ಕ್ಯೂಬ್ಸ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ತೆಗೆದಿಟ್ಕೊರಿ. ಅದೇ ಮಿಕ್ಸಿ ಜಾರಿಗೆ ನೀವು ಇದು ಮಸಾಲ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆರಿದ್ಮೇಲೆ ಇದನ್ನು ಅದಕ್ಕೆ ಹಾಕ್ಕೊಂಡು ಅದನ್ನೂ ರುಬ್ಕೋಬೇಕು. ಅದಾದಮೇಲೆ ಇದು ಪನ್ನೀರ್ ಬಟರ್ ಮಸಾಲ ಅಲ್ಲ, ಸೊ ಜಾಸ್ತಿ ಬಟ್ರ್ ಇದ್ದಷ್ಟು ಚಲೋ ಇರ್ತೈತಿ. ಒಂದು ಸ್ವಲ್ಪ ಬಟ್ರ್, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಅದಾದಮೇಲೆ ಇಲ್ಲಿ ಹಲ್ದಿ ಖಾರದ ಪೌಡ್ರ್ ಹಾಕ್ಕೊಂಡಿನಿ, ಇಂಗು ಹಾಕ್ಕೊಂಡಿನಿ. ಅಷ್ಟು ಹಾಕ್ಕೊಂಡು ಇದನ್ನು ಗ್ರೇವಿ ನಾವೇನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1-2 ಮಿನಿಟ್ಸ್ ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರು ಮಾಡ್ಕೋಬೋದು. ಅಲ್ಲಿರೋ ಬೆಲ್ ಬಟನ್ ಆಪ್ಷನ್ ನೀವು ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಹಾಕಿದ್ದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದಷ್ಟು ಬೇಗ ನನ್ನ ವಿಡಿಯೋಸನ್ನು ನೀವು ನೋಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ನೀವು ನೀರು ಹಾಕ್ಕೋಬೋದು. ಅದಾದಮೇಲೆ ಇದನ್ನೊಂದು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ರಿ, ಕ್ಲೋಸ್ ಮಾಡಿಕೊಂಡು. ಒಂದು ಸ್ವಲ್ಪ ತಿಕ್ಕಾಗತ್ತೆ ಅಷ್ಟೆ. ಇದನ್ನು ನೀವು ಪೂರಿ, ಚಪಾತಿ, ಆಮೇಲೆ ನಾನ್, ಕುಲ್ಚಾ ಈ ರೀತಿ ಎಲ್ಲದಕ್ಕೂ ಅದ್ರ ಜೊತೆಗೆ ಹಚ್ಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಇರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಥರನ ನಾನು ನಿಮ್ಗೆ ತೋರಿಸಾತೀನಿ. ರೆಸ್ಟೋರೆಂಟ್ಸ್ ಒಳಗೆ ಹೆಂಗೆ ಮಾಡ್ತಾರೆ ಅದೇ ರೀತಿನ ತೋರಿಸಾತೀನಿ. ನೀವು ಇದನ್ನು ಟ್ರೈ ಮಾಡಿರಿ. ಇಲ್ಲಿ ನೋಡ್ರಿ, ನಾವು ಇದನ್ನು ಪನ್ನೀರ್ ಮತ್ತು ಮೊಸರು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡಿನಿ. ಇದು ಟೆಕ್ಸ್ಚರ್ ನಿಮ್ಮದು ಸೇಮ್ ರೆಸ್ಟೋರೆಂಟ್ ಥರನ ಬರುತ್ತೆ, ಏನೂ ಚೇಂಜ್ ಇಲ್ಲ. ಬಾಯಾಗ ಟೇಸ್ಟು ಹಂಗೆ ಇರ್ತೈತಿ. ನಾ ಇಲ್ಲೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿನಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ. ಸ್ವಲ್ಪ ಅಂದ್ರೆ ಸ್ವಲ್ಪ, ಜಾಸ್ತಿ ಹಾಕಿಲ್ಲ ನಾನು. ಇದನ್ನು ಇಷ್ಟು ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಬಾಯ್ಲ್ ಆಗಲಿ, ಯಾಕಂದರೆ ನಾವು ಇನ್ನೊಂದು ಇದನ್ನು ಆ್ಯಡ್ ಮಾಡಿದ್ವಲ್ಲ. ಅದಾದಮೇಲೆ ಇಷ್ಟು ಬಾಯ್ಲ್ ಆಗತ್ತೈತೆ ನೋಡಿರಿ, ಒಂದು ಸಿಂಗಲ್ ಬಾಯ್ಲ್ ಅಂತಾರೆ ಇದಕ್ಕೆ. ಇಷ್ಟಾದಮೇಲೆ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು 2 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಅಂದ್ರೆ ಅದು ಫುಲ್ ಬಾಯ್ಲ್ ಈ ರೀತಿ ಬಾಯ್ಲ್ ಆಗಬೇಕು. ಇಷ್ಟಾದ್ರೆ ನಿಮ್ಮದು ಪನ್ನೀರ್ ನೋಡಿರಿ, ಆ ಟೆಕ್ಸ್ಚರ್ ನೋಡಿರಿ ಇಷ್ಟು ಮಸ್ತ್ ಐತಿ. ಬಾಯೊಳಗೆ ನೀರು ಬರ್ತೈತಿ, ಅಷ್ಟು ಮಸ್ತ್ ಐತಿ. ಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋರಿ. ಕಸೂರಿ ಮೇಥಿ ಇರಲಿಲ್ಲ ಅಂದರೆ ನೀವು ಕೊತ್ತಂಬರಿನೂ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆ ಒಂದು ಚಪಾತಿ, ಬಿಸಿ ಬಿಸಿ ಚಪಾತಿ ಆಮೇಲೆ ಆನಿಯನ್ ಇಟ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಟ್ರೈ ಮಾಡಿರಿ. ಥ್ಯಾಂಕ್ ಯು.